ಮೊದಲನೆಯ ಪ್ರಶ್ನೆ, ತನ್ನ ದೇಹದ ತೂಕದ 2 ಪಟ್ಟು ಭಾರ ಹೊರುವಂತಹ ಏಕೈಕ ಜೀವಿ ಯಾವುದು? ಎ ಹಂದಿ, ಬಿ ಕರಡಿ, ಸಿ ಆನೆ, ಡಿ ಇರುವೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇರುವೆ. ಇನ್ನು ಎರಡನೆಯ ಪ್ರಶ್ನೆ, ಯಾವ ಸಮಯದಲ್ಲಿ ಹೆಚ್ಚು ಜನರು ಸಾವನ್ನಪ್ಪುತ್ತಾರೆ? ಎ 7 ಗಂಟೆ, ಬಿ ಬೆಳಗ್ಗೆ 3 ಗಂಟೆಗಳು, ಸಿ ಬೆಳಗ್ಗೆ 5 ಗಂಟೆ, ಡಿ ರಾತ್ರಿ 10 ಗಂಟೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಿನ ಜಾವ 3 ಗಂಟೆಗಳಲ್ಲಿ. ನಾಲ್ಕನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚಾಗಿ ಹಾವಿನ ಮಾಂಸವನ್ನು ಸೇವನೆ ಮಾಡಲಾಗುತ್ತದೆ? ಎ ಬ್ರಿಟನ್, ಬಿ ರಷ್ಯಾದಲ್ಲಿ, ಸಿ ಭಾರತದಲ್ಲಿ, ಡಿ ಚೈನಾದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೈನಾ. ಐದನೆಯ ಪ್ರಶ್ನೆ, ಜಾಮೂನ್ ಯಾವ ರಾಷ್ಟ್ರದ ಸಿಹಿ ತಿಂಡಿಯಾಗಿದೆ? ಎ ಪಾಕಿಸ್ತಾನ, ಬಿ ರಷ್ಯಾ, ಸಿ ನಮ್ಮ ಭಾರತ, ಡಿ ಬ್ರಿಟನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಾಕಿಸ್ತಾನದ ಸಿಹಿ ತಿಂಡಿ. ಇನ್ನು ಆರನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಕೊರೋನಾ ಸೋಂಕಿತರು ಯಾವ ರಾಜ್ಯದಲ್ಲಿ ಕಂಡುಬಂದರು? ಎ ಕೇರಳ ರಾಜ್ಯದಲ್ಲಿ, ಬಿ ಕರ್ನಾಟಕ, ಸಿ ಉತ್ತರ ಪ್ರದೇಶ, ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಇನ್ನು ಏಳನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಹೆಚ್ಚು ದುಬಾರಿಯಾಗಿದೆ? ಎ ಕತ್ತೆ, ಬಿ ಸಿಂಹ, ಸಿ ಮೇಕೆ, ಡಿ ಎಮ್ಮೆಯ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಹದ ಹಾಲು. ಇನ್ನು ಎಂಟನೆಯ ಪ್ರಶ್ನೆ, ಸಕ್ಕರೆಯನ್ನ ಯಾವುದರಿಂದ ಮಾಡಲಾಗುತ್ತದೆ? ಎ ಬೆಲ್ಲ, ಬಿ ಕಬ್ಬು, ಸಿ ಮೈದಾ ಹಿಟ್ಟಿನಿಂದ, ಡಿ ಗೋಧಿಯ ಬಳಕೆಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಬ್ಬಿನಿಂದ. ಇನ್ನು ಒಂಬತ್ತನೆಯ ಪ್ರಶ್ನೆ, 100 ವರ್ಷ ಕಣ್ಣುಗಳು ಸ್ಪಷ್ಟವಾಗಿ ಕಾಣಲು ನಾವು ಏನನ್ನ ತಿನ್ನಬೇಕು? ಎ ಬೀಟ್ರೋಟ್, ಬಿ ಬೆಂಡೆಕಾಯಿ, ಸಿ ಕ್ಯಾರೆಟ್, ಡಿ ನುಗ್ಗೆ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನುಗ್ಗೆ ಸೊಪ್ಪು. ಇನ್ನು 10ನೆಯ ಪ್ರಶ್ನೆ, ಬಿಳಿ ಬಣ್ಣವನ್ನು ಇಷ್ಟಪಡದ ಏಕೈಕ ಪ್ರಾಣಿ ಯಾವುದು? ಎ ಗೂಳಿ, ಬಿ ಹುಲಿ, ಸಿ ಹದ್ದು, ಡಿ ಟೈಗರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿ. ಇನ್ನು 11ನೆಯ ಪ್ರಶ್ನೆ, ಭಾರತದ ಪ್ರಥಮ ಉಪಗ್ರಹ ಯಾವುದು? ಎ ಆರ್ಯಭಟ, ಬಿ ವಿರಾಟ್, ಸಿ ಶನಿ, ಡಿ ಅಪ್ಸರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಯಭಟ. ಇನ್ನು 12ನೆಯ ಪ್ರಶ್ನೆ, ಕೃಷ್ಣನೊಂದಿಗೆ ಯುದ್ಧ ಮಾಡಿದ ಕರಡಿ ಯಾವುದು? ಎ ಜಾಂಬುವಂತ, ಬಿ ಜಾಂಬವತಿ, ಸಿ ವಾಲ್ಮೀಕ, ಡಿ ವಾಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾಂಬುವಂತ. ಇನ್ನು 13ನೆಯ ಪ್ರಶ್ನೆ, ಈ ರಾಶಿಯವರು ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಚಿನ್ನ. ಎ ಧನಸ್ಸು ರಾಶಿ, ಬಿ ವೃಷಭ ರಾಶಿ, ಸಿ ಕರ್ಕಟ ರಾಶಿ, ಆಪ್ಷನ್ ಡಿ ಮಕರ ರಾಶಿಯವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಧನಸ್ಸು ರಾಶಿ ಮತ್ತು ಆಪ್ಷನ್ ಬಿ ವೃಷಭ ರಾಶಿಯವರು.
ಇನ್ನು ಕೊನೆಯದಾಗಿ 14ನೆಯ ಪ್ರಶ್ನೆ, ಮೊಟ್ಟ ಮೊದಲು ಚಿನ್ನದ ಗಣಿಯನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು? ಎ ಕರ್ನಾಟಕ, ಬಿ ಆಂಧ್ರ ಪ್ರದೇಶ, ಸಿ ಕೇರಳ ರಾಜ್ಯದಲ್ಲಿ, ಡಿ ಅಸ್ಸಾಂನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶದಲ್ಲಿ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.